ಬೆಳಗಾವಿಯಲ್ಲಿ ಅಕಾಲಿಕ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. ಕಿತ್ತೂರಿನಲ್ಲಿ ಮನೆ ಬಿದ್ದು ಬೀದಿಗೆ ಬಿದ್ದಿವೆ 7 ಕುಟುಂಬಗಳು. ಕುಲವಳ್ಳಿ ಹಾಗೂ ಮಾಚಿ ಕತ್ರಿದಡ್ಡಿ ದಿಂಡಲಕೊಪ್ಪದಲ್ಲಿ ಹಾನಿಯಾಗಿರೋದು ಮನೆಗಳಿಗೆ. ಕುಸಿದು ಬಿದ್ದಿರುವ ಮನೆ ಹಾಗೂ ಗೋಡೆ ಮೇಲ್ಛಾವಣಿ ಎಲ್ಲವೂ ಕುಸಿತ ಆಗಿರೋದ್ರಿಂದ ಇಡೀ ಮನೆ ಸಂಪೂರ್ಣವಾಗಿ ನಾಶ ಆಗಿದೆ. ಮನೆ ಕಳ್ಕೊಂಡು ಈಗ ಬೀದಿಗೆ ಬಿದ್ದಿದ್ದಾರೆ ಜನರು. ಕುಲವಳ್ಳಿ ಮಾಚಿ ಕತ್ರಿದಡ್ಡಿ ದಿಂಡಲಕೊಪ್ಪ ಇಲ್ಲೆಲ್ಲ ಕೂಡ ಮನೆಗಳನ್ನ ಕಳ್ಕೊಂಡಿದ್ದಾರೆ ಕುಟುಂಬಸ್ಥರು. ಮನೆ ಗೋಡೆ ಹಾಗೂ ಮೇಲ್ಛಾವಣಿ ಎಲ್ಲ ಕುಸಿದು ಬಿದ್ದಿದೆ. ತಾತ್ಕಾಲಿಕವಾಗಿ ಬಂದಂತ ಮಳೆ ಮನೆಯಲ್ಲಿದ್ದವರು ಹೊರ ಓಡಿ ಬಂದ ಹಿನ್ನೆಲೆ ದೊಡ್ಡ ಅನಾಹುತವೇ ತಪ್ಪಿದೆ. ಮನೆ ಕಳ್ಕೊಂಡ ಸಂತ್ರಸ್ತರಿಂದ ಪರಿಹಾರಕ್ಕಾಗಿ ಆಗ್ರಹ ಕೇಳಿಬರ್ತಾ ಇರೋದು. ಬೆಳಗಾವಿಯಲ್ಲಿ ಅಕಾಲಿಕವಾಗಿ ಮಳೆ ಆಗಿರೋದ್ರಿಂದ 7 ಮನೆಗಳು ಸಂಪೂರ್ಣವಾಗಿ ಜಖಮಾಗಿವೆ. ನೋಡಿ, ಮೇಲ್ಛಾವಣಿ ಕುಸಿತ ಆಗಿದೆ, ಗೋಡೆಗಳು ಕುಸಿತ ಆಗಿ ಬಿದ್ದಿವೆ. ಹೀಗಾಗಿ ಪಾಪ 7 ಮನೆಯ ಕುಟುಂಬಸ್ಥರು ಕೂಡ ಬೀದಿಗೆ ಬಿದ್ದುಬಿಟ್ಟಿದ್ದಾರೆ. ಹೀಗಾಗಿ ಒಂದು ಆಶ್ರಯ ಬೇಕಲ್ಲ, ಹಾಗಾಗಿ ಒಂದು ಚೂರನ್ನ ಒದಗಿಸಿಕೊಡಿ, ಪರಿಹಾರ ಕೊಡಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ಸೂರಿನ ವ್ಯವಸ್ಥೆ ಮಾಡಿಕೊಡಿ ಅಂತ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ವಾಯುಭಾರ ಕುಸಿತದಿಂದಾಗಿ ಯಾವಾಗ ಯಾವ ರಾಜ್ಯದಲ್ಲಿ ಮಳೆ ಬರುತ್ತೆ ಹೇಳಕ್ಕಾಗಲ್ಲ, ಬಿರುಗಾಳಿ ಬರುತ್ತೆ ಹೇಳಕ್ಕಾಗಲ್ಲ. ಇದರಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಿವೆ. ಪೂರ್ತಿ ಇದು ಬಿರ್ಕ್ ಬಿಟ್ಟು ಬಿಡ್ತಾರೆ. ಹಿಂಗ ಕೈ ಹೋಗಿ ಹೊಳಿ ಬರೋಂಗ್ರಿ. ನಿನ್ನೆ ಗಾಳಿಗೆ ಅಂತೀರಿ ಇನ್ನೂ ಅಲ್ಲಿ ಕೆಲಸ ಮಾಡ್ಕೊಂತ ಹುಡುಗರೆಲ್ಲ ಇಲ್ಲೇ ಅದಾವ್ರಿ. ಆಟೋ ತಗಂದ್ರ ಹಂಗ ಕಡ ಅಂತ ಬಿದ್ದ ಬಿಡ್ತೀರಿ. ಅದ ಹುಡುಗರು ಇಲ್ಲೇ ರೀ ಒಳಗ್ರಿ ಊಟ ಕುಂತಾರಿ. ಕೆಲ್ಸಕ್ ನಾವ್ ಹೋಗ್ಯವ್ರಿ. ಅಲ್ಲಿಂದ ಓಡಿ ಬಂದ್ ಹುಡುಗರು ತಕೊಂಡೆ ನೋಡ್ರಿ. 5:30 ಆಗಿರ್ಬೇಕ್ರಿ. ಪುರ್ಮಸೆ ಬೆಳಿ ಬಂತ ನೋಡ್ರಿ ಸರ್, ಅವಾಗ ಆಗೇತ್ ನೋಡ್ರಿ. ಈ ಮನ್ಯಾಗ 6 ಮಂದಿ ಇರ್ತೇವ್ರಿ. ಇದು ಸಿಕ್ಕತ್ರಿ, ಗ್ಯಾಸ್ ಸಿಕ್ಕತ್ರಿ. ನಿನ್ನೆ ನೋಡ್ರೆ ನಮ್ಮ ಊರಿಗೆ ಬಹಳ ಮಳೆ ಆಯ್ತು. ಅದಕ್ಕಾಗ ನಮ್ಮ ಮನೆ ಎಲ್ಲ ಕುಸಿದ್ ಬಿಟ್ಟೈತಿ, ಗೋಡೆಗಳೆಲ್ಲ ಕುಸಿದ್ ಬಿದ್ದಾವ. ನಾನು ನಮ್ಮ ಅಜ್ಜಿ ನನ್ನ ಮಗ ಅಷ್ಟೇ ಇರ್ತೇವಿ ಮನೆಯಲ್ಲಿ. ನಿನ್ನೆ ನೋಡಿದ್ರೆ ಮಳೆ ಆದ ಕಾರಣ ಎಲ್ಲ ಸೀಟ್ಗಳೆಲ್ಲ ಮೇಲ್ ಹೋದ್ವು. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನ ಮಕ್ಕಳು ಸಾಯೋ ಪರಿಸ್ಥಿತಿದಾಗಿದ್ದು, ಗೋಡೆಗಳೆಲ್ಲ ಕುಸಿದ್ ಬಿದ್ದಾವು. ಯಾವುದೋ ಒಂದು ಸರ್ಕಾರದಿಂದ ನಮ್ಗೆ ಪರಿಹಾರ ಆಗ್ಬೇಕಾಗಿ ಬೇಡ್ಕೊಳ್ತೇವೆ ನಾವು. ಯಾಕಂದ್ರೆ ಅದೊಂದು ಮನೆ ಬಿಟ್ರೆ ನಮ್ಗೆ ಯಾವ್ದು ಇಲ್ಲ. ಜೋಪಡಿ ಹಾಕೊಳ್ಳೋಕೆ ಸುತ ನಮ್ಗಿಲ್ಲ, ನಮ್ಮ ಕೈಲಿ ರೊಕ್ಕ ಇಲ್ಲ. ತಾಯಿ ತಂದೆ ದುಡಿಲಿಕ್ಕಂತ ಬೇರೆ ಊರಿಗೆ ಹೋಗಿದ್ದಾರೆ. ಏನಾದ್ರೂ ಸರ್ಕಾರದಿಂದ ಸಹಾಯ ಮಾಡ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ಇದೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈ ರೀತಿಯಾಗಿ ಅಕಾಲಿಕ ಮಳೆಯಿಂದಾಗಿ ಬೆಳಗಾವಿಯಲ್ಲಿ 7 ಕುಟುಂಬಸ್ಥರು ಏನಿದ್ದಾರೆ ಮನೆಗಳನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಗಮನ ಹರಿಸುತ್ತೆ, ಮನವಿ ಪತ್ರ ಕೊಟ್ಟಿದ್ದಾರಾ? ಅಕಾಲಿಕ ಮಳೆಯಿಂದ ಪ್ರವಾಹ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಬಿರುಗಾಳಿ ಮಿಶ್ರಿತ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರಲ್ಲಿ ಅನೇಕ ಮನೆಗಳು ಬೆಳಗುಡಿಗೆ ಬಿದ್ದಿರ್ತಕ್ಕಂಥದ್ದು. ಕಿತ್ತೂರು ತಾಲೂಕಿನ ವಿವಿಧ ಗ್ರಾಮಗಳಾದಂತ ಕುಲವಳ್ಳಿ ಆಗಿರ್ಬೋದು, ಮಾಚಿ ಕತ್ರಿದಡ್ಡಿ ಆಗಿರ್ಬೋದು, ದಿಂಡಲಕೊಪ್ಪ ಆಗಿರ್ಬೋದು, ಈ ಗ್ರಾಮದಲ್ಲಿ ಮನೆಗಳ ಹಾನಿಯಾಗಿದ್ದಾವೆ. ಈ ಒಂದು ಹಾನಿಯಾದಂತ ಮನೆಗಳಿಗೆ ಸೂಕ್ತ ಪರಿಹಾರ ಕೊಡ್ಬೇಕಂತ ಸಂತ್ರಸ್ತರು ಆಗ್ರಹ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮಳೆ ಮತ್ತು ಬಿರುಗಾಳಿ ಮಿಶ್ರಿತ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮನೆ ಗೋಡೆ ಮತ್ತು ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕೆಲವೊಂದಿಷ್ಟು ಕುಟುಂಬಗಳು ಆ ಒಂದು ಮಳೆ ಧಾರಾಕಾರ ಮಳೆ ಆಗ್ತಿದ್ದ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬಂದಿದ್ರಿಂದ ಪ್ರಾಣಾಪಾಯದಿಂದ ಕೂಡ ಪಾರಾಗಿದ್ದಾರೆ. ಅಕಾಲಿಕ ಮಳೆಯಿಂದ ಒಂದು ಹಾನಿಯಾಗಿದೆ. ಹಾನಿಯನ್ನ ಭರಿಸಿಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅದು ತಕ್ಷಣವೇ ಅವರಿಗೆ ಒಂದು ತಾತ್ಕಾಲಿಕ ಪರಿಹಾರ ಒದಗಿಸಿಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ನೋಡಿ, ಬೆಳಗಾವಿಯಲ್ಲಿ ಈ ರೀತಿಯಾಗಿ ಏಕಾಏಕಿಯಾಗಿ ತಾತ್ಕಾಲಿಕವಾಗಿ ಅಂದರೆ ಮಳೆ ಸಂದರ್ಭ ಅಲ್ವೇ ಅಲ್ಲ, ಇದು ಮಳೆಗಾಲ ಅಲ್ವೇ ಅಲ್ಲ, ಬೇಸಿಗೆಯಲ್ಲಿ ಮಳೆ ಆಗ್ತಾ ಇರೋದು. ಕಾರಣ ವಾಯುಭಾರ ಕುಸಿತ ಏನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ, ಅದರ ಒಂದಷ್ಟು ಎಫೆಕ್ಟ್ ಪರಿಣಾಮ ಏನಿದೆ ಇತರ ರಾಜ್ಯಗಳಿಗೂ ಕೂಡ ತಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿವೆ. ಅದರಲ್ಲೂ ಬೆಳಗಾವಿಯಲ್ಲಿ ಒಟ್ಟು 7 ಮನೆಗಳು ಕುಸಿತ ಆಗಿರೋದು ನೀವು ಅವೆಲ್ಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಮೇಲ್ಛಾವಣಿ ಬಿದ್ದು ಹೋಗಿದೆ, ಗೋಡೆಗಳೇ ಕುಸಿತ ಆಗಿದೆ, ಮನೆಯಲ್ಲಿದ್ದಂಥ ಅನೇಕ ವಸ್ತುಗಳು ಅವೆಲ್ಲ ಕೂಡ ನಾಶ ಆಗ್ಬಿಟ್ಟಿದ್ದಾವೆ. ಹೀಗಾಗಿ ಸೂರು ಕಳೆದುಕೊಂಡಿರುವಂಥ ಅಲ್ಲಿನ ನಿವಾಸಿಗಳು ಈಗ ಒಂದು ಸೂರು ಬೇಕು, ನಮಗೆ ಪರಿಹಾರವನ್ನು ಒದಗಿಸ್ಕೊಡಿ ಅಂತೇಳಿ ಪಾಪ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿದ್ದಂಥವ್ರು ಯಾರು ಕೂಡ ಆ ಸಂದರ್ಭದಲ್ಲಿ ಮನೇಲಿ ಇರಲಿಲ್ಲ ಅನ್ಸುತ್ತೆ, ಹಾಗಾಗಿ ಬಚಾವ್ ಹಾಕಿದ್ದಾರೆ. ಯಾವುದೇ ರೀತಿಯ
ಪ್ರಾಣಾಪಾಯಗಳು ಸಂಭವಿಸಿಲ್ಲ, ಆದರೆ ಮನೆ ಕಳ್ಕೊಂಡಿದ್ದಾರೆ. ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮನೆ ಕಟ್ಕೊಂಡಿರ್ತಾರೆ. ಬಟ್ ನೋಡಿ, ಈ ರೀತಿ ಅಕಾಲಿಕ ಮಳೆಯಿಂದಾಗಿ ಮನೆಗಳನ್ನು ಕಳ್ಕೊಂಡಿರೋದು. ಆದಷ್ಟು ಬೇಗ ನಮಗೊಂದು ಮನೆ ಬೇಕು, ಹಾಗಾಗಿ ಪರಿಹಾರ ಒದಗಿಸ್ಕೊಡಿ ಅಂತೇಳಿ ಅಲ್ಲಿನ ನಿವಾಸಿಗಳು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು 7 ಮನೆಗಳು ಈ ರೀತಿ ನಾಶ ಆಗಿರೋದು.